ಹಲೋ ಫ್ರೆಂಡ್ಸ್, ನಾನು ಈ ದಿನ ವೀಳ್ಯದೆಲೆ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ ಮತ್ತು ಇದು ಆರೋಗ್ಯಕ್ಕಾಗಿ ಮಾಡುವಂತಹ ಟೀ. ಇದು ಕುಡಿಯೋದ್ರಿಂದ ಬಾಡಿಗೆ ಶೀತ ಇಡಿಸೋದಿಲ್ಲ, ತುಂಬ ಒಳ್ಳೆಯದು. ಮತ್ತು ಕೆಮ್ಮು, ಕಫ, ನೆಗಡಿ ಎಲ್ಲವೂ ಸಹ ಹೋಗುತ್ತೆ. ಮತ್ತು ಸಣ್ಣನೂ ಸಾಕ್ತೀವಿ, ಯಾಕಂದರೆ ಇದು ವೀಳ್ಯದೆಲೆ ಮೊದಲೇ ಹೀಟು ಇರೋದ್ರಿಂದನೇ ಇದನ್ನು ಬಾಣತಿನಲ್ಲಿ ತಿನ್ಲಿಕ್ಕೆ ಕೊಡೋದು. ಇದು ಮೆಡಿಸನ್ ಕೂಡ. ಹಾಗಾಗಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಹಾಲು ಹಾಕಬೇಕು ಅಂತ ಏನಿಲ್ಲ, ಹಾಗೆ ಮಾಡ್ಕೊಂಡು ಕುಡಿಯುವಂಥದ್ದು. ಮತ್ತು ಚೆನ್ನಾಗಿರುತ್ತೆ, ಆರೋಗ್ಯಕ್ಕಾಗಿ ಮಾಡ್ಕೊಂಡು ಕುಡಿಯಿರಿ. ಮತ್ತು ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಸಹ ಹಾಕುವಾಗಿಲ್ಲ. ಇದಕ್ಕೆ ನಿಂಬೆ ರಸನ ಸಹ ಸೇರಿಸ್ಕೊಂಡು ಕುಡಿಬಹುದು. ಮತ್ತು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ನೋಡಿ. ವೀಳ್ಯದೆಲೆ ತೊಳೆದಿಟ್ಕೊಂಡಿದ್ದೀನಿ. ನಂತರ ಮೆಣಸಿನ ಕಾಳನ್ನು ಹಾಗೆ ಹಾಕ್ಬಿಟ್ಟು ಸಹ ಕುದಿಸಿ, ಮತ್ತು ಪುಡಿ ಮಾಡಿ ಸಹ ಕುದಿಸ್ಬೋದು. ಎರಡು ಥರನೂ ಸಹ ಕುದಿಸ್ಕೋಬೋದು. ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮೆಣಸನ್ನು ಜಜ್ಜಿಟ್ಕೊಂಡಿದ್ದೀನಿ. 1-2 ಹರಳು ಉಪ್ಪಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತೀನಿ. ನಂತರ ಸೋಂಪು ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದು ತುಂಬ ಜೀರ್ಣಕಾರಿ, ಹಾಗಾಗಿ ಅದನ್ನು ಹಾಕ್ತೀನಿ ಇದರಲ್ಲಿ. ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು. ಮತ್ತು ಬೆಲ್ಲ ಇಷ್ಟಿದ್ರೆ ಸಾಕು ಇದನ್ನು ಮಾಡಲಿಕ್ಕೆ. ಮತ್ತು ನೀರೆಲ್ಲ ಸೇರಿಸ್ತೀನಿ, ಅವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇವಾಗ ಪಾತ್ರೆ ಇಟ್ಟಿದ್ದೀನಿ, ನೀರು ಹಾಕಿದ್ದೀನಿ, ನೀರು ಕುದೀತಾ ಇದೆ. ಇದರಲ್ಲಿ ನಾನು 1 ಚಿಟಿಕೆಯಷ್ಟು, ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ 1 ಚಿಟಿಕೆಯಷ್ಟು ಸೋಂಪನ್ನು ಸೇರಿಸ್ತಾ ಇದ್ದೀನಿ. ಕುದಿಬೇಕು ಅದು ಚೆನ್ನಾಗಿ. ನಂತರ ಇಲ್ಲಿ 10 ಮೆಣಸನ್ನು ಜಜ್ಜಿಟ್ಕೊಂಡಿದ್ದೀನಿ, ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಕಾಳು ಮೆಣಸನ್ನು ಹಾಗೆ ಸಹ ಸೇರಿಸ್ಕೋಬೋದು. ನಾನು ಜಜ್ಜಿಕೊಂಡು ಸೇರಿಸ್ತಾ ಇದ್ದೀನಿ. ನಂತರ 2 ಉಪ್ಪು ಹಾಕ್ತಾಯಿದ್ದೀನಿ, 2 ಹರಳು. ನಂತರ ನೋಡಿ, ನಾನು 3 ವೀಳ್ಯದೆಲೆನ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಒಂದು ವೇಳೆ ಹಿಂಗೆ ಕಿತ್ತಿ ಈ ಥರ ಮಾಡಿ ಹಾಕ್ತಾಯಿದ್ದೀನಿ ನಾನು ನೋಡಿ. ಈ ಥರ ನೀವು ಈ ಥರ ಎಲ್ಲ ಅಂದ್ರೂ ಜಜ್ಜಿ ಸಹ ಹಾಕ್ಬೋದು. ಇದೇ ರಸ ಬಿಡುತ್ತೆ, ಅದಕ್ಕೆ ನಾನು ಈ ಥರ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಹೀಗೆ ಒಂದು ಕನಿಷ್ಠ 4 ಮಿನಿಟ್ ಕುದೀಲಿ, ಚೆನ್ನಾಗಿ ರಸ ಬಿಡಲಿ. ನಂತರ ನಾನು ಅದಕ್ಕೆ ಬೆಲ್ಲ ಎಲ್ಲ ಸೇರಿಸ್ತೀನಿ. ನೋಡಿ ಹೆಂಗೆ ಕುದೀತಾ ಇದೆ, ಒಳ್ಳೆ ರಸ ಬಿಡ್ತಾ ಇದೆ, ಅದರಿಂದ ಸೂಪರಾಗಿದೆ. ಇವಾಗ ನಾನು ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಬೆಲ್ಲದ ಪುಡಿನೇ ಸೇರಿಸಿ ಫ್ರೆಂಡ್ಸ್, ಸಕ್ಕರೆ ಹಾಕ್ಬೇಡಿ. ಬೆಲ್ಲ ಮದ್ದು, ಹಾಗಾಗಿ ನೀವು ಬೆಲ್ಲನೂ ಸೇರಿಸಿ. ಇವಾಗ ಇದು ರೆಡಿ ಆಯಿತು. ನಾನು ಇದನ್ನು ಶೋಧಿಸ್ತೀನಿ. ಸ್ಟವ್ ಆಫ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ವೀಳ್ಯದೆಲೆ ಟೀ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಆರೋಗ್ಯಕ್ಕಾಗಿ ಈ ಟೀ ಮಾಡಿರೋದು ನಾನು. ಮತ್ತು ಇದು ಎಲ್ಲರೂ ಸಹ ಕುಡಿಬೋದು. ಮಕ್ಕಳಿಗೆಲ್ಲ ಅಭ್ಯಾಸ ಮಾಡಿಸಿ, ತುಂಬ ಒಳ್ಳೆಯದು. ಕೆಮ್ಮು, ನೆಗಡಿ, ಕಫ ಎಲ್ಲವೂ ಸಹ ಇದರಿಂದ ಹೋಗುತ್ತೆ. ಮತ್ತು ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ಜೀರ್ಣಶಕ್ತಿ ಹೆಚ್ಚುತ್ತೆ. ಇಲ್ಲಿಗೆ ಹಾಕಿರೋ ಸಾಮಗ್ರಿಗಳು ಜೀರ್ಣ ಚೆನ್ನಾಗಿ ಆಗುವಂತಹ ಸಾಮಗ್ರಿಗಳನ್ನು ಸೇರಿಸಿ ಟೀ ಮಾಡಿರೋದು. ಎಲ್ಲರೂ ಸಹ ಮಾಡಿಕೊಂಡು ಕುಡೀರಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ. ಮತ್ತು ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.